ಅಂದ್ರೆ 1.5 ತಿಂಗಳಿಂದ ಒಬ್ಬರು ಬಾಬಾಜಾನ ಅಂತೇಳಿ ರಿಟೈರ್ಡ್ ಕಂಟ್ರೋಲರು ಇಲ್ಲ ಅಲ್ಲಿ ಬೆಂಗಳೂರಲ್ಲಿ ಸೆರಾ ಕೇರ್ ಅಂತ ಐತಿ ಹೋಗೋ ನಡ್ರಿ ಅಂದರು. ಆ ಪ್ರಕಾರ ನಾವು ಹೋದ್ವಿ, ಬೆಂಗಳೂರಲ್ಲಿ ಹೋಗಿ ಸೀತಾ ಸರ್ಕಲ್ಗೆ ಹೋಗಿ ಅಲ್ಲಿ ಟ್ರೀಟ್ಮೆಂಟ್ ಹೋಗಿ ಬೈರಿ ಅಂತೆಲ್ಲ ಹೆಸರು ಬರ್ಕೊಂಡ್ರು. ಎಲ್ಲಿಂದ ಬಂದಿರಿ ಹಿಂಗಂದ್ರು. ನಾವು ಇಲ್ಲ ಗದಗ ಡಿಸ್ಟಿಕ್ ಹಿಂಗೆ. ಇಲ್ಲ ಇವಾಗ ಟ್ರೀಟ್ಮೆಂಟ್ ತೊಗೋರಿ ಅಂದರು. ತೊಗೊಳ್ರಿ 40 ದಿವಸ ತೊಗೋಬೇಕ್ರಿ, ಇಲ್ಲೇ ಡೈಲಿ ಬರಬೇಕು, ಇಲ್ಲಿ ಸ್ಟೇಯಿಂಗ್ ಏನಿಲ್ಲ, ನಿಮ್ಮ ವ್ಯವಸ್ಥೆ ನೀವು ಮಾಡ್ಕೋಬೇಕ್ರಿ ಅಂತಂದ್ರು. ಆಯಿತು, ನಾವು ಅಲ್ಲೇ ಒಂದು ರೂಮ್ ಅಥವಾ ಏನು ಇದು ಮಾಡಿ ಏರ್ಪಾಡು ಮಾಡ್ಕೋಬೇಕಂತ ಮಾಡಿದ್ವಿ. ಮಾಡಿದಾಗ ಅವ್ರೇನಂದ್ರೆ ನಿಮ್ಮ ಊರು ನಮ್ಮದು ಹುಬ್ಳಿ ಕಡೆಯಿಂದ 90 ಕಿಲೋಮೀಟ್ರ್ ಆಗುತ್ತೆ ಅಂತ ಹೇಳಿದ್ವಿ. ಹಂಗಾರೆ ನೀವು ಇವತ್ತೊಂದು ದಿವಸ ಇಲ್ಲಿ ಟ್ರೀಟ್ಮೆಂಟ್ ತೊಗೊಳ್ರಿ, ನೀವು ಹೋಗಿ ಹುಬ್ಳಿಗೆ ನಾವು ಹೇಳ್ತೀವಿ, ನೀವು ಅಲ್ಲೇ ಹೋಗ್ರಿ ಅಂತ. ಆ ಪ್ರಕಾರ ನಾವು ಮತ್ತೆ ಜೂನ್ 22ನೇ ತಾರೀಕು ಇಲ್ಲಿ ಬಂದ್ವಿ. ಇವ್ರು ಮೇಡಮ್ ಎಲ್ಲ ಇದು ಮಾಡಿದ ಹೆಸರು ಬರ್ಕೊಂಡಿರ್ತಾರೆ, ಏನೇನು ಐತಿ ಹಿಂಗೆ ನಿನ್ನೆ ಬೆಂಗಳೂರಿಗೆ ಹೋಯ್ತು, ಮೊನ್ನೆ ಹಿಂಗೆ ಹೇಳಿದ್ರು ಅಂತ ಹೇಳಿ. ಆ ಪ್ರಕಾರ ಅವ್ರು ಏನಂದ್ರು, ನೋಡ್ರಿ ಈಗ 10 ದಿವಸ ಟ್ರೀಟ್ಮೆಂಟ್ ತೊಗೊಳ್ರಿ, ಏನು ಟ್ರೀಟ್ಮೆಂಟ್ ಅಂದ್ರೆ ರೊಕ್ಕ ಇಲ್ಲ ಏನಿಲ್ಲ ಅಂತಂದ್ರೆ ಅವ್ರು ಇವ್ರದ್ದು ಎಲ್ಲರದ್ದು ಸೇವೆ ನೋಡಿದ್ರೆ ದೇವರ ಸೇವೆ ಮಾಡ್ದಂಗೆ ಇವರೆಲ್ಲ ಲೇಡೀಸ್ ಏನದಾರಲ್ರಿ. ಇವ್ರ ಮತ್ತೆ ದೇವ್ರ ಪುಣ್ಯ, ಆಮೇಲೆ ಇವ್ರ ಪುಣ್ಯ. ಆ ಪ್ರಕಾರ ಇವ್ರು ಏನಂದ್ರೆ ಈ ಗಂಗಮ್ಮ ಮೇಡಮ್ ಅವರು 10 ದಿವಸ ತಗೋರಿ, ನಿಮ್ಗೆ ಎಷ್ಟರಷ್ಟು ಕಡಿಮೆ ಆಗುತ್ತಂದ್ರೆ, ನಾನು 9 ದಿವಸ ತೊಗೊಂಡೆ. ನಂದು ಜೂನ್ದಲ್ಲಿ 7:20 ಇತ್ತು, ಅದು ಕ್ರಿಯಾಟಿನ್ ಅಂತಾರೆ, ಅದು ಕಿಡ್ನಿ ಕ್ರಿಯಾಟಿನ್. ಅದರಲ್ಲಿ 9 ದಿವಸ ಟ್ರೀಟ್ಮೆಂಟ್ ತೊಗೊಂಡಾಗ ತೊಗೊಂಡು ಬಂದ ನಂತರ 6:03 ಬಂತು ನೋಡ್ರಿ. ನಾನು ರಿಪೋರ್ಟ್ ಕೊಟ್ಟೆ. ಮತ್ತು ಜುಲೈದಲ್ಲಿ ಮತ್ತೆ ಕಂಟಿನ್ಯೂ 30 ದಿವಸ ಬರಲ್ಲ, ಒಂದು 4 ದಿವಸ ಅನಾನುಕೂಲ ಆಯ್ತು, ಏನೋ ಸ್ವಲ್ಪ ಆರಾಮಿಲ್ದಂಗೆ ಆಗಿ ಬರಲಿಲ್ಲ. 32-33 ದಿವಸ ತೊಗೊಂಡೆ. 6:03 ಇದ್ದಿದ್ದು ಇವತ್ತು 4:12 ಬಂದೈತಿ. ಇಲ್ಲೇ ರಿಪೋರ್ಟ್ ಕೊಟ್ಟಿದ್ದೀನಿ. ಅದಕ್ಕೆ ದಯವಿಟ್ಟು ದೇವರಿಂದ ಯಾವುದೇ ಕಾಯಿಲೆ ಇಲ್ಲ, ಯಾರು ಬಂದಿರಲಿ ಎಲ್ಲರೂ ಇಲ್ಲಿಂದ ಹುಷಾರಾಗಿ ಹೋಗಲಿ, ಎಲ್ಲ ನಾರ್ಮಲಿ ಬರಲಿ, ಒಳ್ಳೆ ಆರೋಗ್ಯ ಸಿಗಲಿ ಆ ದೇವರದಿಂದ. ಅದಕ್ಕೆ ಆಮೇಲೆ ಕಿಡ್ನಿ ಪೇಷಂಟ್ ನಲ್ಲಿ ಡಯಾಲಿಸಿಸ್ ನಮ್ಮ ಆಸ್ಪತ್ರೆಗೆ ಭಾಳ ಮಂದಿ ಬರ್ತಾರೆ, ಅವ್ರನ್ನೂ ನಾ ಕರ್ಕೊಂಬರ್ಬೇಕಂತೈತೆ. ಇವತ್ತು ಒಬ್ರು ನಮ್ಮ ಸರ್ ಒಬ್ಬರು ಕರ್ಕೊಂಬಂದಿನಿ. ಅದಕ್ಕೆ ಅವ್ರಿಗೂ ಅವ್ರ ದೇವ್ರದಿಂದ ನಿಮ್ಮೆಲ್ಲರಿಂದ ಅವರು ನಾರ್ಮಲಿಗೆ ಬಂದು ಒಳ್ಳೆ ಆರೋಗ್ಯ ಸಿಗಲಿ ಅಂತೇಳಿ ಹಾರೈಸಿ ನಾನು 1-2 ಮಾತು ಮುಗಿಸ್ತೀನಿ. ಆಮೇಲೆ ಯಾರು ಬೇಕಾದ ಕಾಯಿಲೆ ಇಲ್ಲಿ ಬಂದು ಕೇಳಿ. ಸರಿ, ಇವಾಗ ನೀವು ಹೇಳಿದ್ರಲ್ಲ ನಿಮ್ದು ಫಸ್ಟ್ ಕ್ರಿಯಾಟಿನ್ ಲೆವೆಲ್ ಬಂದು 7.20 ಇತ್ತಂತ. ಕರೆಕ್ಟ್ ಆಗಿ ನೀವು 9 ದಿನ ಟ್ರೀಟ್ಮೆಂಟ್ ತಗೊಂಡ್ರಿ. 9 ದಿನ ಟ್ರೀಟ್ಮೆಂಟ್ ತಗೊಂಡಿದ್ದಲ್ಲ, ನಿಮಗೆ 1 ಪಾಯಿಂಟ್ ಡೌನ್ ಆಯ್ತು. 1.17 ಕಡಿಮೆ ಆಯ್ತು. 1.17 ಏನಾಯ್ತು, ಅದು ಕ್ರಿಯಾಟಿನ್ ಲೆವೆಲ್ ಬಂದು ಡೌನ್ ಆಯ್ತು. ಈ ಕ್ರಿಯಾಟಿನ್ ಲೆವೆಲ್ ಅಂತ ಹೇಳಿದಪ್ಪ ನಮ್ಮ ಕಿಡ್ನಿ ಬಂದು ರಕ್ತ ಶುದ್ಧೀಕರಿಸ್ತತಿ. ಸರಿನಾ? ಏನ್ ಹೇಳ್ರಿ, ನಮ್ಮ ಕಿಡ್ನಿಗಳು ರಕ್ತದಲ್ಲಿರುವಂತ ಕಲ್ಮಶನ ಏನ್ ಮಾಡುತ್ತೆ, ತೆಗೆದು ಹಾಕುವಂತ ಕೆಲಸ ಮಾಡುತ್ತೆ. ಆ ಕಿಡ್ನಿಗಳು ಏನು ಕರೆಕ್ಟ್ ಆಗಿ ಕೆಲಸ ಮಾಡಲ್ಲ, ಆ ಟೈಮಲ್ಲಿ ಡಯಾಲಿಸಿಸ್ ಮುಖಾಂತರ ನಮ್ಮ ರಕ್ತವನ್ನ ಶುದ್ಧೀಕರಣ ಮಾಡಿಸ್ಕೋಬೇಕಾಗ್ತತಿ. ಅಪ್ಪನಿಗೆ ಈ ತರ ಆಗಿರೋದು ಕೂಡ ನ್ಯಾಚುರಲ್ ಆಗಿ ಯಾವ್ದೋ ಒಂದು ಮೆಡಿಸನ್ ತಿಂದ ಆಗಿಲ್ಲ. ಅಪ್ಪ ಇದು ಆಗೋದಕ್ಕೆ ಏನ್ ಮುಖ್ಯವಾದ ಕಾರಣ? ಏನ್ ಮುಖ್ಯ ನೋಡ್ರಿ, ನನಗದು ವೈಬ್ರೇಷನ್ ನಿಮ್ಗೆ ಸ್ವಲ್ಪ ಅದು ಬೇಡ ಅಂದ್ರು. ಒಂದೇದು ನೀರು ಕೊಡ್ತಾರೆ, ಅಂದ್ರೆ ಬೇರೆದವ್ರಿಗೆ 1 ಗ್ಲಾಸ್ ನೀರು. ನಿಮ್ಗೆ ಕಿಡ್ನಿದ ಇದು ಸಮಸ್ಯೆ ಆಗಿದ್ದೆ ಹೆಂಗೆ, ಕ್ರಿಯಾಟಿನ್ ಇನ್ಕ್ರೀಸ್ ಆಗಿದ್ದೆ ಹೆಂಗೆ ಅಂದ್ರೆ ಕಡಿಮೆ ಆದದ್ದು ಅಲ್ಲ, ಜಾಸ್ತಿ ಆಗೋದಕ್ಕೆ ಜಾಸ್ತಿ ಆಯ್ತು. ಶುಗರ್ ಇಂದ ಆಗಿತ್ತು ನನಗೆ, ಕೇಳಿಸ್ಕೊಳ್ಳಿ. ಶುಗರ್ ಇಂದ ಆಗಿತ್ತು. ಈ ಶುಗರ್ 70 ಬಂದಿದೆ ನಂದು. ಮುಂಚೆ ಎಷ್ಟಿತ್ತಪ್ಪ ನಿಮ್ ಮತ್ತೆ 139 140 ಇತ್ತು, ಈಗ 70 ಬಂದಿದ್ರೆ. ಅದಕ್ಕೆ ಈಗ ನೋಡ್ರಿ 6:03 ಇದ್ದಿದ್ದು 4:12 ಬಂದೈತಿ. ನಾ ಇದೊಂದು ಇನ್ನು 15 ದಿವಸ ತೊಗೊಂಡೆ ಅಂದ್ರೆ ನಾರ್ಮಲಿ ಬರ್ತೀರಿ. ಅದಕ್ಕೆ ನಾ ತಪ್ಪದ ಬರ್ತೀನಿ. ಅದಕ್ಕೆ ಎಲ್ಲರೂ ತಮ್ಮ ಕಾಯಿಲೆ ಸಲುವಾಗಿ ತಪ್ಪದ ಬರ್ರಿ, ಎಲ್ಲರೂ ಒಳ್ಳೇದೇ ದೇವ್ರದಿಂದ ಒಳ್ಳೆ ಆರಾಮಾಗಲಿ ಅಂತೇಳಿ ಹಾರೈಸಿ ನಾನು 2 ಮಾತು ಮುಗಿಸ್ತೀನಿ. ನಮ್ಮ ಸರ್ ಬಂದಾರ, ಅವ್ರಿಗೂ ಸ್ವಲ್ಪ ಇವತ್ತಿಂದ ಟ್ರೀಟ್ಮೆಂಟ್ ಕೊಡಿ. ಓಕೆ, ಸ್ಟಾರ್ಟ್ ಮಾಡೋಣ. ಬಟ್ ಅದು ನಾನು ಎಲ್ಲೋ ಕೇಳಿದ್ದೆ, ನನ್ನ ಬಾಬಾಜಾನ್ ಅವ್ರು ನಿಮ್ಮ ಫ್ರೆಂಡ್ ಇವ್ರನ್ನ ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದ. ಅವ್ರು ಹೇಳಿದ್ದ ಒಬ್ಬ ಡಾಕ್ಟರ್ ನಿಮಗೆ ಟ್ರೀಟ್ ಮಾಡುವಾಗ ಮಿಸ್ ಆಗಿ ಇದು ನಿಮ್ಗೆ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ. ಹೌದೌದು, ಅಂದ್ರೆ ಓವರ್ ಡೋಸ್ ಮೆಡಿಸನ್ ಇಂದ ಆಗಿದ್ದು. ಅತಿಯಾದ ಒಂದು ಡೋಸ್ mg ಜಾಸ್ತಿ ಇರುವಂತ ಟ್ಯಾಬ್ಲೆಟ್ ಅನ್ನ ತಿಂದು ಅವ್ರ 2 ಕಿಡ್ನಿಗಳು ಇವತ್ತು ಫಂಕ್ಷನ್ ಮಾಡ್ತಾ ಇಲ್ಲ. ಅದಕ್ಕೆ ಮುಖ್ಯವಾದ ಕಾರಣನೇ ಡಾಕ್ಟರ್. ಅದಾದ ನಂತರ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಶನ್ ಬಗ್ಗೆ ಅಪ್ಪನಿಗೆ ಸಜೆಸ್ಟ್ ಮಾಡಿದ್ರು. ಆಮೇಲೆ ಕಿಡ್ನಿ ಹಾಕಿಸ್ಕೊಳ್ಳೋದಕ್ಕೆ ಆಗಲ್ಲ, ನಾ ಡಯಾಲಿಸಿಸ್ಗೆ ಹೋಗ್ತೀನಿ ಅಂತ ಹೇಳಿ ಅಪ್ಪ ಡಯಾಲಿಸಿಸ್ಗೆ ಹೋದ್ರು. ಮತ್ತೆ ನಾವ್ ಯಾವ ಪ್ರಕಾರ ಹೇಳಿದೀವಿ ಅದೇ ಪ್ರಕಾರ ಅಪ್ಪ ಏನ್ ಮಾಡಿದ್ರು, ಇಲ್ಲ ತಮ್ಮ ಅಮೂಲ್ಯವಾದ ಸಮಯನ ಇನ್ವೆಸ್ಟ್ ಮಾಡಿದ್ದು, ಅಮೂಲ್ಯವಾದ ಸಮಯ ಇನ್ವೆಸ್ಟ್ ಮಾಡಿದ್ದು ಫಲ ಇವತ್ತಿಗೆ ಖಂಡಿತ ಸಿಕ್ಕಿದೆ. ಒಂದೇ ಒಂದು ತಿಂಗಳಲ್ಲಿ ಅವ್ರದ್ದು ಕ್ರಿಯಾಟಿನ್ ಲೆವೆಲ್ ಬಂದು 4.12 ಆಗಿದೆ. ಒಟ್ಟು ಟೋಟಲ್ ಆಗಿ 3.20
ಹೇಳ್ದ ಪಚ್ಚೆಕಲ್ಲಿನ ಟ್ರೀಟ್ಮೆಂಟ್ ಮತ್ತೆ ಜೇಡ್ ಅಲ್ಕಲೈನ್ ಅಯೋನೈಸ್ಡ್ ವಾಟರ್ ಮೇನ್ ಆಗಿ ಅಪ್ಪನಿಗೆ ಡೈಲಿ 1 ಲೀಟರ್ ನೀರು ಮನೆ ಕೊಡ್ತಾ ಇದ್ದಿದ್ದು ಹೌದಲ್ವಾಪ್ಪ. ಆ ನೀರಿನಿಂದಾನೇ ಇವತ್ತು ಅಪ್ಪನ ಕ್ರಿಯಾಟಿನ ಏನಾಗಿದೆ, ಡೌನ್ ಆಗಿದೆ. ಆಮೇಲೆ 8 ಲಕ್ಷ ರೂಪಾಯಿ ಕೇಳಿದ್ರೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಕೇಳಿದ್ದಾರೆ 8 ಲಕ್ಷ ಅಪ್ಪ. ಸರಿ, ಈಗ ಡಾಕ್ಟರ್ ಏನ್ ಹೇಳಿದ್ರು ನಿಮ್ಗೆ? ಇವಾಗ ಶುಗರ್ ನಿಮ್ದು ನಾರ್ಮಲ್ ಆಗಿದೆ, ಕಂಪ್ಲೀಟ್ 70 ಬಂದಿದೆ ಅಲ್ಲಪ್ಪ. ಟ್ಯಾಬ್ಲೆಟ್ಸ್ ಡಾಕ್ಟರ್ ಕಡೆ ಹೋಗಿಲ್ಲ ನೋಡ್ರಿ. ಅಪ್ಪಗ ಮೊನ್ನೆ ಬ್ಲಡ್ ಟೆಸ್ಟ್ ಮಾಡಿಸಿದ ತಕ್ಷಣ ಸಡನ್ ಆಗಿ ಫೋನ್ ಹಚ್ಚಿದ್ದಾರೆ ಖುಷಿಗೆ. ಏನಂತ ಏನ್ ಹೇಳಿದ್ದೀನಿ ನಾನು ಹಿಂಗ ನೋಡ್ರಿ ಮೇಡಮ್ 4-12 ಬಂದಿದೆ, ನನ್ಗೆ ಇದರಿಂದ ಬಹಳ ಅನುಕೂಲ ಆಗಿದೆ ಅಂತೇಳಿ ಫೋನ್ ಬರಕ್ ಆಗಿದ್ದಿಲ್ಲ, ಫೋನ್ ಮುಖಾಂತರ ಅವ್ರಿಗೆ ತಿಳಿಸಿದ್ದೀನಿ. ಥ್ಯಾಂಕ್ ಯು ಅಪ್ಪ. ಎಲ್ಲರಿಗೂ ಒಳ್ಳೆ ಟ್ರೀಟ್ಮೆಂಟ್ ತೋಡ್ರಿ, ಎಲ್ಲರೂ ಗುಣಮುಖರ ಆಗಲಿ ಅಂತೇಳಿ ಹಾರೈಸ್ತೀನಿ. ಆಮೇಲೆ ಸೈಡ್ ಎಫೆಕ್ಟ್ ಇದೆಯಾ ಅಪ್ಪ? ಏನು ಸೈಡ್ ಎಫೆಕ್ಟ್ ಇಲ್ಲ, ಏನಿಲ್ಲ. ಥ್ಯಾಂಕ್ ಯು.